ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಆರೋಪಿಗಳನ್ನ. ಒಂದು ಕಡೆ ಆರೋಪಿಗಳ ವಿಚಾರಣೆ, ಮತ್ತೊಂದು ಕಡೆ ಮಹತ್ವದ ಸಾಕ್ಷಿಗಳಿಗಾಗಿ ಪೊಲೀಸರ ಹುಡುಕಾಟ. ಹಾಗಾಗಿ ಕೆಂಪು ವಾಹನವನ್ನ, ಆ ಜೀಪ್ ಅನ್ನ ಏನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು, ಅದೇ ವಾಹನದಲ್ಲಿ ಈಗ ಮದ್ಯದ ಬಾಟಲ್ಗಳಿರೋದು ಪತ್ತೆಯಾಗಿದೆ ಅಂತೆ. ಮಧ್ಯರಾತ್ರಿ 12 ಗಂಟೆಗೆ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಕೊಲೆಗೈದಿರೋದು. ಹಾಗಾಗಿ ಮಧ್ಯರಾತ್ರಿ ಅಂದ ಕಾರಣ ಮದ್ಯ ಸೇವನೆಯಲ್ಲಿ ಆ ಪಾನಮತ್ತರಾಗಿ ಕೊಲೆಗೈದಿರಬಹುದಾ ಇಂಥದ್ದೊಂದು ಪ್ರಶ್ನೆ ಇತ್ತು. ಅದಕ್ಕೆ ಹೌದು ಅಂತ ಇದೆ ಮೂಲಗಳು. ಕೆಂಪು ಜೀಪ್, ಅದರಲ್ಲಿ ಮದ್ಯದ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾಗಿ ಪಾನಮತ್ತರಾಗಿ ಕೊಲೆಗೈದಿರುವಂತಹ ವಿಚಾರ ಮೇಲ್ನೋಟಕ್ಕೆ ಬೆಳಕಿಗೆ ಬರ್ತಾ ಇದೆ. ಸದ್ಯ ಒಂದು ಕಡೆ 13 ಆರೋಪಿಗಳಿಗೆ ಪೊಲೀಸರು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೊಲೆಗೈದ ಸ್ಥಳದಲ್ಲಿ ಸ್ಥಳ ಮಹಜರಿಗೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ವಾಹನವನ್ನ ಏನು ಸೀಸ್ ಮಾಡಲಾಗಿತ್ತು, ಅದೇ ವಾಹನದಲ್ಲಿ ಮದ್ಯದ ಬಾಟಲ್ಗಳು ಪತ್ತೆಯಾಗಿರೋದನ್ನ ದೃಶ್ಯಗಳ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ದರ್ಶನ್ಗೆ ಸಂಬಂಧಪಟ್ಟಂತಹ ಜೀಪ್, ಅದೇ ಜೀಪ್ ಅನ್ನ ಸೀಸ್ ಮಾಡಲಾಗಿದೆ. ಅದರಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಬ್ಯಾಗ್ ಮತ್ತು ಮದ್ಯದ ಬಾಟಲ್ಗಳು ಪತ್ತೆಯಾಗಿರೋದನ್ನ ಮಾರ್ಕ್ ಮಾಡಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಮಹತ್ವದ ಸಾಕ್ಷಿ ಆಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ರೇಣುಕಾ ಸ್ವಾಮಿಯನ್ನ ಕೊಂದ ಸ್ಥಳದಲ್ಲಿ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿ ಆರೋಪಿಗಳನ್ನ ಕರೆದೊಯ್ಯಲಿದ್ದಾರೆ ಪೊಲೀಸರು. ಹೀಗಾಗಿ ರಸ್ತೆ ಕ್ಲಿಯರ್ ಮಾಡ್ತಿದ್ದಾರಂತೆ ಪೊಲೀಸರು. ಭದ್ರತೆಯನ್ನ ಹೆಚ್ಚು ಮಾಡ್ತಿದ್ದಾರೆ ಪೊಲೀಸರು. ಕಾರಣ ಹೈ ಪ್ರೊಫೈಲ್ ಕೇಸ್. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಟ ದರ್ಶನ್ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯ ಅವಶ್ಯಕತೆ ಇರುತ್ತೆ. ಎಲ್ಲೇ ಕರ್ಕೊಂಡು ಹೋದ್ರೂ ಕೂಡ ಅತಿ ಹೆಚ್ಚಿನ ಭದ್ರತೆಯಲ್ಲೇ ನಟ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡೋದಾಗ್ಲಿ, ಸ್ಥಳ ಮಹಜರು ಮಾಡೋದಾಗ್ಲಿ, ಈ ಎಲ್ಲ ಪ್ರಕ್ರಿಯೆಗಳನ್ನ ಪೊಲೀಸರು ಅನುಸರಿಸಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಧರ್ಮಸ್ಥಳ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನೀಲ್, ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು? ಮತ್ತೊಂದು ಕಡೆ ಕೆಂಪು ಜೀಪ್ ಸೀಸ್ ಮಾಡಲಾಗಿದೆಯಲ್ಲ, ಅದರಲ್ಲಿ ಮದ್ಯದ ಬಾಟಲ್ಗಳು, ಬ್ಯಾಗ್ ಕೂಡ ಪತ್ತೆಯಾಗಿದೆ ಅಂತ. ಈ ಪ್ರಕರಣಕ್ಕೆ ಎಷ್ಟರ ಮಟ್ಟಿಗೆ ಈ ಸಾಕ್ಷ್ಯಗಳು ಮಹತ್ವ ನೀಡಬಹುದು ಅಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಎಸ್ ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯದ ಬೆಳವಣಿಗೆ ಏನು ಅಂತ ಹೇಳಿದರೆ, ಬೆಳಗ್ಗೆ 9 ಗಂಟೆ ಸುಮಾರಿಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಆಗಮಿಸಿದ್ರು. ಅಧಿಕಾರಿಗಳ ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಈವರೆಗೆ ಆಗಿರುವಂತಹ ಪ್ರಗತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಂಡ್ರು. ಅದಾದ ಬಳಿಕ ಖುದ್ದು ದರ್ಶನ್ ಅವ್ರ ಜೊತೆಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಂಡ್ರು ಅನ್ನುವಂಥದ್ದು ಮಾಹಿತಿ ಕೂಡ ಈಗ ಮೂಲಗಳಿಂದ ಗೊತ್ತಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಾನೀಗ ಈ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅನ್ನುವಂಥದ್ದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು ಕಡೆಯಲ್ಲಿ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲೇ ಒಂದು ಬೊಲೆರೋ ಜೀಪ್ನ ನಿಲ್ಲಿಸಲಾಗಿದೆ. ಇದು ಟ್ರಾಫಿಕ್ ಪೊಲೀಸ್ ಅವರಿಗೆ ಸಂಬಂಧಪಟ್ಟಂಥ ಜೀಪು. ಇಮಿಡಿಯೇಟ್ ಆಗಿ ಇವರನ್ನು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಿದ್ದಂಗೆ ಇದೇ ಒಂದು ಜೀಪ್ನಲ್ಲಿ ಮುಂದುಗಡೆ ಎಸ್ಕಾರ್ಟ್ ಕರ್ಕೊಂಡು ಹೋಗಲಾಗುತ್ತೆ. ಅದೇ ರೀತಿಯಲ್ಲಿ ಮುಂಭಾಗದಲ್ಲಿ ಮತ್ತೊಂದು ಪೊಲೀಸ್ ವ್ಯಾನ್ ಕೂಡ ನೋಡ್ಬೋದು. ಇದೇ ಒಂದು ವ್ಯಾನ್ನಲ್ಲಿ ಆರೋಪಿಗಳೆಲ್ಲರನ್ನೂ ಕೂಡ ಪೊಲೀಸರು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವ ಕಾರಣಕ್ಕೋಸ್ಕರ ಇಷ್ಟು ಹೆಚ್ಚಿನ ಮಟ್ಟಕ್ಕೆ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಸಾಮಾನ್ಯವಾದಂತಹ ಕೇಸ್ನಲ್ಲಿ ಆರೋಪಿಗಳನ್ನು ಕರ್ಕೊಂಡು ಹೋಗುವಂಥ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಪೊಲೀಸರು ಇರ್ತಾರೆ. ಆದರೆ ಇಲ್ಲಿ ಈ ಕೇಸ್ನಲ್ಲಿ ದರ್ಶನ್ ಅವರು ಇರೋದ್ರಿಂದಾಗಿ ಮತ್ತು ಅವು ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥ ಟೈಮ್ನಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ
ತೊಂದರೆ ಆಗದಂತೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಕೂಡ ಪೊಲೀಸರ ಮೇಲಿದೆ. ಅದೇ ಒಂದು ಕಾರಣಕ್ಕೋಸ್ಕರ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಈ ಒಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ 2 KSRP ಪಡೆಗಳನ್ನು ಕೂಡ ಪೊಲೀಸ್ ಠಾಣೆ ಬಳಿ ನಿಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ಆಗಬಾರ್ದು. ಯಾಕೆಂದರೆ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಇರೋದ್ರಿಂದಾಗಿ ಯಾರು ಕೂಡ ಬಂದು ಗಲಾಟೆ ಮಾಡುವಂಥದ್ದಾಗಲಿ ಬೇರೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 2 KSRP ಪಡೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ಇದು ಈ ಒಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇರುವಂಥ ಚಿತ್ರಣ. ಕಳೆದ 3 ಗಂಟೆಗಳಿಂದ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಇದೇ ಒಂದು ಪೊಲೀಸ್ ಠಾಣೆಯಲ್ಲಿ ಇದ್ದುಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ತನಿಖಾಧಿಕಾರಿಗಳಿಂದ ಕಲೆ ಹಾಕ್ತಾ ಇದ್ದಾರೆ. ಶ್ರುತಿ. ಓಕೆ ಸುನಿಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಮಾಯಕನ ಹತ್ಯೆ ಖಂಡಿಸಿ ಪ್ರಶಾಂತ್ ಸಂಬರ್ಗಿ ಕೂಡ ರೇಣುಕಾಸ್ವಾಮಿ ಕುಟುಂಬ ಪರ ನಿಲ್ಲುವಂತೆ ಮನವಿ ಮಾಡಿದ್ದಾರೆ. ಆರ್ಥಿಕ ಸಹಾಯ ಮಾಡುವಂತೆ ಕೂಡ ಸಂಬರ್ಗಿ ಮನವಿ ಮಾಡಿದ್ದಾರೆ. ಅಮಾಯಕನ ಹತ್ಯೆ ಖಂಡಿಸಿ ಪ್ರಶಾಂತ್ ಸಂಬರ್ಗಿ ಆಕ್ರೋಶ, ರೇಣುಕಾಸ್ವಾಮಿ ಕುಟುಂಬ ಪರ ನಿಲ್ಲುವಂತೆ ಮನವಿ ಮಾಡಿದ್ದಾರೆ. ಆರ್ಥಿಕ ಸಹಾಯ ಮಾಡುವಂತೆ ಸಂಬರ್ಗಿ ಮನವಿ ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ವಿರುದ್ಧ ಪ್ರಶಾಂತ್ ಸಂಬರ್ಗಿ ಮತ್ತು ಇಂದ್ರಜಿತ್ ಲಂಕೇಶ್ ಸಾಕಷ್ಟು ಆರೋಪಗಳನ್ನು ಮಾಡಿದರು. ಭಾಳ ಮುಖ್ಯವಾಗಿ ಸಂದೇಶ್ ಹೋಟೆಲಲ್ಲಿ ನಡೆದಂಥ ಘಟನೆಯನ್ನು, ಸಪ್ಲೈಯರ್ ಮೇಲಿನ ಅಟ್ಯಾಕ್ ಘಟನೆಯನ್ನು ಅವರೇ ಮೊದಲು ಹೇಳಿದ್ದು. ನಂತರ ಅದು ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇವತ್ತು ಪ್ರಶಾಂತ್ ಸಂಬರ್ಗಿ ಏನು ಹೇಳಿದ್ದಾರೆ ಕೇಳಿಸ್ತೀವಿ. ನೋಡಿ, ರೇಣುಕಾ ಸ್ವಾಮಿ ಕೊಲೆಗೈದ ಬಳಿಕ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೋಟೆ ನಾಡು ಚಿತ್ರದುರ್ಗ ಇವತ್ತು ಪ್ರತಿಭಟನೆಗೆ ಸಾಕ್ಷಿಯಾಗ್ತಾ ಇದೆ. ವಿವಿಧ ಸಂಘಟನೆಯವರು ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆ ಮೂಲಕ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹ. ನಟ ದರ್ಶನ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಇವತ್ತು ಕೋಟೆನಾಡು ಚಿತ್ರದುರ್ಗ ಸಾಕ್ಷಿಯಾಗ್ತಾ ಇದೆ. ನೀಲಕಂಠ ದೇವಸ್ಥಾನದಿಂದ ಜಾಥಾ ಹೊರಡುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಈ ಪ್ರತಿಭಟನೆ ಆಗ್ತಾ ಇದೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಸಂಘಟನೆಯವರು ಒತ್ತಡ ಹಾಕ್ತಿದ್ದಾರೆ ಈ ಪ್ರತಿಭಟನೆಯ ಮೂಲಕ. ದೃಶ್ಯ ಗಮನಿಸ್ತಾ ಇದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಒಂದೇ ಸಂಘಟನೆಯವರಲ್ಲ, ವಿವಿಧ ಸಂಘಟನೆಯವರು ಕೂಡ ಸೇರ್ಕೊಂಡು ಈ ಪ್ರತಿಭಟನೆಯ ಮೂಲಕ ಒತ್ತಡ ಹಾಕ್ತಾ ಇರೋದಷ್ಟೇ, ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು, ಜೊತೆಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಕಾರಣ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಾಕ್ಷ್ಯಾಧಾರಗಳು ನಾಶ ಆಗಬಹುದು ಅಥವಾ ಈ ಪ್ರಕರಣದಲ್ಲಿ ಅವ್ರನ್ನ ಬಿಡುವಂತಹ ಪ್ರಯತ್ನಗಳಾಗಬಹುದು. ಆ ರೀತಿ ಆಗಬಾರದು. ರೇಣುಕಾ ಸ್ವಾಮಿಯವರ ಸಾವಿಗೆ ನ್ಯಾಯ ಸಿಗಬೇಕು ಅಂದ್ರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ವಿವಿಧ ಸಂಘಟನೆಯವರು ಪ್ರತಿಭಟನೆಗೆ ಮುಂದಾಗಿರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಬ್ಬ ಸ್ಟಾರ್ನ ನೆಲಕ್ಕೆ ಬೀಳ್ಸೋದು ಚಿತ್ರದುರ್ಗನೇ.